ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ವೀಕ್ಷಕರೇ, ನಾನು 3 ಪ್ರಮುಖ ಯೋಜನೆ ಬಗ್ಗೆ ನಿಮಗೆ ಇವತ್ತು ತಿಳಿಸ್ತಾ ಇದ್ದೇನೆ. ಈ ಒಂದು ಪ್ರಮುಖ ಯೋಜನೆಗಳು ಒಬ್ಬ ರೈತರ ಖಾತೆಗೆ ಸಿಗ್ತಾ ಇರುವಂತದ್ದು. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಪ್ರತಿ ರೈತರ ಕುಟುಂಬಕ್ಕೆ ಇವಾಗ ಹಣ ಸಿಗ್ತಾ ಇದೆ. ಯಾವ ಒಂದು ಯೋಜನೆ ಹಣ ಸಿಗ್ತಾ ಇದೆ ಅಂದ್ರೆ 3 ಯೋಜನೆ ಹಣವು ಕೂಡ ರೈತರಿಗೆ ಸಿಗ್ತಾ ಇದೆ. ಮೊದಲನೆಯದು ಪಿಎಂ ಕಿಸಾನ್ ಯೋಜನೆ ಹಣ, ಎರಡನೆಯದು ಸಾಲ ಮನ್ನಾ ಯೋಜನೆ ಹಣ ಮತ್ತು ಮೂರನೆಯದು ಬೆಳೆ ಪರಿಹಾರ ಯೋಜನೆ ಹಣ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಈ ಒಂದು ಯೋಜನೆಗಳು ಸಿಗಬೇಕಂದ್ರೆ ಈ ಒಂದು ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಲೇಬೇಕು. ರೈತರಿಗೆ ಈ ಒಂದು ವಿಡಿಯೋ ಮುಖ್ಯವಾಗಿದೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತಾ ಇದ್ದೇನೆ. ಅದೆಷ್ಟೋ ರೈತರಿಗೆ ಗೊತ್ತೇ ಇರೋದಿಲ್ಲ ಈ ಒಂದು ಯೋಜನೆ ಬಗ್ಗೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಒಳ್ಳೆ ಅವಕಾಶ ಸಿಗಲಿ, ಅವರಿಗೂ ಕೂಡ ಆರ್ಥಿಕ ಒಂದು ನೆರವು ಸಿಗಲಿ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾದ ಮಾಹಿತಿ ತಿಳಿಸ್ತಾ ಇದ್ದೇನೆ. ಈ ಒಂದು ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಹಣ ಯಾವ ರೈತರಿಗೆ ಎಷ್ಟು ಹಣ ಸಿಗ್ತಾ ಇದೆ, ಯಾರಿಗೆ ಅರ್ಹರು ಮತ್ತು ವರ್ಷಕ್ಕೆ ಎಷ್ಟು ಹಣ ಸಿಗುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಹಣವನ್ನು ಈಗ 21ನೇ ಕಂತಿನ ಹಣ ಸಿಗ್ತಾ ಇದೆ, ಎಷ್ಟು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಸಾಲ ಮನ್ನಾ ಯೋಜನೆ ಹಣವನ್ನು ಕೂಡ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಯಾರಿಗೆ ಒಂದು ಯೋಜನೆ ಸಿಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಇನ್ನು ಮೂರನೇ ಯೋಜನೆ ಯಾವುದು ಅಂದ್ರೆ ಬೆಳೆ ಪರಿಹಾರ ಯೋಜನೆ. ಹೌದು ವೀಕ್ಷಕರೇ, ಬೆಳೆ ಪರಿಹಾರ ಯೋಜನೆಯಲ್ಲೂ ಕೂಡ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಯಾವ ರೈತರಿಗೆ ಒಂದು ಹಣ ಸಿಗ್ತಾ ಇದೆ ಅಂತ ಕೂಡ ನಾನು ಇವತ್ತು ಸ್ಪಷ್ಟವಾದ ಮಾಹಿತಿಯೊಂದಿಗೆ ತಿಳಿಸ್ತಾ ಇದ್ದೇನೆ. ಮತ್ತು ಯಾವಾಗ ಈ ಒಂದು ಹಣ ಬರುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋ ಮುಖ್ಯವಾಗಿದೆ. ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ನೋಡಿ ವೀಕ್ಷಕರೇ, ಮೊದಲನೇ ಯೋಜನೆ ತಿಳಿಸ್ಬಿಡೋಣ. ಈ ಒಂದು ಯೋಜನೆ ಪಿಎಂ ಕಿಸಾನ್ ಯೋಜನೆಯು 2019ರಲ್ಲಿ ಪ್ರಾರಂಭವಾಗಿದೆ. 21ನೇ ಕಂತಿನ ಹಣ ಇವಾಗ ಸಿಗ್ತಾ ಇದೆ. 20 ಕಂತಿನ ಹಣವನ್ನು ಪ್ರತಿ ರೈತರು ಪಡೆದುಕೊಂಡಿದ್ದಾರೆ. ಮತ್ತು ಹೊಸ ರೈತರು ಇರುವವರು ಕೂಡ ಅರ್ಜಿಯನ್ನು ಹಾಕಿದ್ದಾರಲ್ಲ, ಅವ್ರಿಗೆ 21ನೇ ಕಂತಿನ ಹಣ ಇವಾಗ ಸಿಗುತ್ತದೆ. ಪ್ರತಿ ರೈತರಿಗೂ ಕೂಡ ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಈ ಒಂದು ಯೋಜನೆಯಿಂದ ಮುಖ್ಯವಾಗಿದೆ. ಪ್ರತಿ ರೈತರು ಕೂಡ ಪಡೆದುಕೊಳ್ಳಿ. 20ನೇ ಕಂತಿನ ಹಣ ಪಡೆದುಕೊಂಡಿದ್ದಾರೆ. ಇವಾಗ 21ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಒಟ್ಟು 540 ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಪ್ರತಿ ರೈತರಿಗೂ ಕೂಡ ಸಿಗ್ತಾ ಇದೆ. ನೀವು ಕೂಡ ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಮತ್ತು ಪಿಎಂ ಕಿಸಾನ್ ಯೋಜನೆಯ ಪ್ರತಿಯೊಂದು ಲಿಸ್ಟ್ ಬೇಕಂದ್ರೆ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅಂತ ಕೂಡ ಆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ. ಆ ಒಂದು ವಿಡಿಯೋ ನೋಡಿದ್ರೆ ಖಂಡಿತವಾಗಿ ನಿಮಗೆ ಅರ್ಥವಾಗುತ್ತದೆ. ಆದರೆ ಇಲ್ಲಿ 21ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಇವಾಗ ಬಿಡುಗಡೆ ಮಾಡಿದೆ. 540 ಕೋಟಿ ಹಣವನ್ನು ಕೂಡ ವರ್ಗಾವಣೆ ಮಾಡ್ತಾ ಇದೆ. ಪ್ರತಿ ರೈತರ ಕುಟುಂಬಕ್ಕೆ 2025ರ 21ನೇ ಕಂತಿನ ಹಣ ಇವಾಗ ಸಿಗ್ತಾ ಇದೆ ಅಂತ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗುವ ರೀತಿ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಹೌದು ವೀಕ್ಷಕರೇ, ಮತ್ತು ಇಲ್ಲಿ ಇನ್ನೊಂದು ಯೋಜನೆ ಯಾವುದು ಅಂದ್ರೆ ಬೆಳೆ ಪರಿಹಾರ ಯೋಜನೆ ಹಣ. ಹೌದು ವೀಕ್ಷಕರೇ, ಬೆಳೆ ಪರಿಹಾರ ಯೋಜನೆ ಹಣ ಯಾವ ರೀತಿ ಸಿಗ್ತಾ ಇದೆ, ಯಾವ ರೈತರಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದಾರೆ, ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ರೈತರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೋಡಿ ವೀಕ್ಷಕರೇ, ಇಲ್ಲಿ 2025ರ ಬೆಳೆ ಪರಿಹಾರ ಯೋಜನೆ ಹಣವನ್ನು ಕೂಡ ಸರ್ಕಾರ ಇವಾಗ ಬಿಡುಗಡೆ ಮಾಡಿದೆ. 846.03 ಕೋಟಿ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಯಾವ ರೈತರಿಗೆ ಈ ಒಂದು ಯೋಜನೆ ಸಿಗ್ತಾ ಇದೆ ಅಂದ್ರೆ ರೈತರು ತಮ್ಮ ಬೆಳೆಗಳನ್ನು ಕಳೆದುಕೊಂಡಿರ್ತಾರೆ. ಅಂದ್ರೆ ಈಗ ಬಹಳಷ್ಟು ಮಳೆಗಳಿಂದ ಅವರ ಬೆಳೆಗಳು ನಾಶವಾಗಿದೆ, ಆರ್ಥಿಕ ಸಂಕಷ್ಟಕ್ಕೆ ಎದುರಾಗಿದ್ದಾರೆ. ಅವರ ಬೆಳೆದ ಭತ್ತಗಳು, ಜೋಳಗಳು ಮತ್ತು ಬಹಳಷ್ಟು ತರಕಾರಿ ಮತ್ತು ಕಾಳುಗಳು ಪ್ರತಿಯೊಂದು ಕೂಡ ಅತಿ ಮಳೆಯಿಂದ ನಾಶವಾಗಿದೆ. ಆ ಒಂದು ಕಾರಣಗಳಿಂದ ಈ ಒಂದು ಯೋಜನೆ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಪ್ರತಿಯೊಬ್ಬ ರೈತರಿಗೆ, ಬಡ ರೈತರಿಗೆ ಈ ಒಂದು ಯೋಜನೆ ಸಿಗಬೇಕೆನ್ನುವ ಅವಕಾಶ ಇಟ್ಕೊಂಡು ಇವಾಗ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಅವರ ಬೆಳೆಗಳು ಕೂಡ ಬಹಳಷ್ಟು ನಾಶವಾಗಿರುವ ಕಾರಣಗಳಿಂದ ಇವಾಗ ಈ ಒಂದು ಹಣ ಸಿಗ್ತಾ ಇದೆ. ಇನ್ನು 10 ದಿನದ ಒಳಗಡೆ ನಾವು ಈ ಒಂದು ಹಣವನ್ನು ಹಾಕ್ತೇವೆ ಅಂತ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ತಿಳಿಸಲಾಗಿದೆ. ಹೌದು ವೀಕ್ಷಕರೇ, ಈ ಒಂದು ಫಸಲ ಬಿಮಾ ಯೋಜನೆ ಅಂದ್ರೆ ಬೆಳೆ ಪರಿಹಾರ ಯೋಜನೆಯು ಕೂಡ 2016ರಲ್ಲಿ ಪ್ರಾರಂಭವಾಗಿದೆ. ಇದುವರೆಗೂ ಕೂಡ ಪ್ರತಿ ರೈತರ ಕುಟುಂಬಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸ್ತಾನೆ ಇದೆ. ರೈತರ ಬೆಳೆಗಳು ಹಾನಿಯಾದಾಗ ಅವರಿಗೆ ಆರ್ಥಿಕ ಸಂಕಷ್ಟಕ್ಕೆ ನೆರವನ್ನು ಒದಗಿಸುವ ಈ ಒಂದು ಫಸಲ ಬಿಮಾ ಯೋಜನೆ ಹಣವಾಗಿದೆ. ಮತ್ತು ಪ್ರತಿ ರೈತರ ಕುಟುಂಬಕ್ಕೆ ಈ ಒಂದು ಹಣವು ಕೂಡ ತಲುಪ್ತಾ ಇದೆ ಸರ್ಕಾರದಿಂದ. ಈ ಒಂದು ಯೋಜನೆ ಅಂದ್ರೆ ಇವಾಗ ಫಸಲ ಬಿಮಾ ಯೋಜನೆ 2025ರ ಹಣವು ಕೂಡ ಇವಾಗ ರೈತರ ಖಾತೆಗೆ ತಲುಪ್ತಾ ಇದೆ. ಇನ್ನು 10 ದಿನದ ಒಳಗಡೆ ನಾವು ರೈತರ ಖಾತೆಗೆ ಹಾಕ್ತೇವೆ ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ಪಡೆದುಕೊಳ್ಳಿ. ಮತ್ತು ನೀವು ಈ ಒಂದು ಫಸಲ ಬಿಮಾ ಯೋಜನೆಗೆ ಅರ್ಜಿ ಹಾಕಿರಬೇಕು. ಹಾಗಿದ್ರೆ ಮಾತ್ರ ಈ ಒಂದು ಯೋಜನೆ ನಿಮಗೆ ಸಿಗ್ತಾ ಇದೆ. ಮತ್ತು ಇಲ್ಲಿ ನೋಡಿ ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆ ಅಪ್ಡೇಟ್ ಇರಬೇಕು ಮತ್ತು ಚಾಲ್ತಿ ಇರಬೇಕು. ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಖಾತೆ ಲಿಂಕ್ ಇರಬೇಕು ಮತ್ತು ಫೋನ್ ನಂಬರ್ ಕೂಡ ಅಪ್ಡೇಟ್ ಇರಬೇಕು. ಹಾಗಿದ್ರೆ ಮಾತ್ರ ಪ್ರತಿ ರೈತರ ಕುಟುಂಬಕ್ಕೆ ಹಾಕಿದ ತಕ್ಷಣ ಈ ಒಂದು ಹಣ ನಿಮ್ಮ ಖಾತೆಗೆ ಬರುವಂತದ್ದು. ಪ್ರತಿ ರೈತರು ಕೂಡ ನಿಮ್ಮ ಖಾತೆಯನ್ನು ಅಪ್ಡೇಟ್ ಅಲ್ಲಿ ಇಟ್ಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಅಂದ್ರೆ ಚಾಲ್ತಿಯಲ್ಲಿ ಇಟ್ಕೊಳ್ಳಿ
ಪಡೆದುಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಇಲ್ಲಿ ಪ್ರತಿ ರೈತರು ಕೂಡ ನಿಮಗೆ ಈ ಒಂದು ಅವಕಾಶವನ್ನು ಸರ್ಕಾರದಿಂದ ನೀಡ್ತಾ ಇರುವ ನಿಮ್ಮ ಹಕ್ಕನ್ನು ನೀವು ಪಡೆದುಕೊಳ್ಳಿ ಅಂತ ನಾನು ಕೂಡ ತಿಳಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ. ಸಾಲ ಮನ್ನಾ ಯೋಜನೆ, ಹೌದು ವೀಕ್ಷಕರೇ, ಮೂರನೇ ಯೋಜನೆ ಸಾಲ ಮನ್ನಾ ಯೋಜನೆ ಯಾವ ರೀತಿ ಸಿಗ್ತಾ ಇದೆ, ಯಾವ ರೈತರಿಗೆ ಈ ಒಂದು ಹಣ ಸಿಗ್ತಾ ಇದೆ ಅಂದ್ರೆ ಕೃಷಿಗೆ, ಹೌದು ವೀಕ್ಷಕರೇ, ಕೃಷಿಯನ್ನು ಬೆಳೆಯಲು ಅವರು ಬಹಳಷ್ಟು ಸರ್ಕಾರಿ ಬ್ಯಾಂಕ್ಗಳಲ್ಲಿ ಅಥವಾ ಸರ್ಕಾರಿ ಸಂಘಗಳಲ್ಲಿ ಸಾಲ ಮಾಡಿಕೊಂಡಾಗ ಅವರಿಗೆ ಈ ಒಂದು ಅತಿಯಾದ ಮಳೆಯಿಂದ ಅವರ ಬೆಳೆಗಳು ಹಾನಿಗೊಳಗಾಗಿ ಆ ಒಂದು ಸಾಲವನ್ನು ಆಗದ ಕಾರಣಗಳಿಂದ ಈ ಒಂದು ಸಾಲ ಮನ್ನಾ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಈ ರೀತಿ ಇದ್ದವರಿಗೆ ಮಾತ್ರ ಈ ಒಂದು ಸಾಲ ಮನ್ನಾ ಸಿಗ್ತಾ ಇದೆ. ಹೌದು ವೀಕ್ಷಕರೇ, ಬೆಳೆಗಳು ಬಹಳಷ್ಟು ಹಾನಿಗೆ ಎದುರಾದಾಗ ಸಾಲ ಮನ್ನಾ ಪ್ರತಿ ರೈತರಿಗೂ ಕೂಡ ಸಿಗ್ತಾ ಇದೆ. ಈ ವರ್ಷವೂ ಕೂಡ ಸಾಲ ಮನ್ನಾ ಯೋಜನೆ ಕೂಡ ರೈತರಿಗೆ ನಾವು ಹಾಕ್ತೇವೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಿಳಿಸಿದ್ದಾರೆ. ಸಾಲ ಮನ್ನಾ ಯೋಜನೆ ಹಣವನ್ನು ಕೂಡ ಯಾವ ರೀತಿ ನಿರ್ಧರಿಸಿದ್ದಾರೆ ಅಂತ ನೋಡೋದಾದ್ರೆ, ರೈತರಿಗೆ 1,50,000 ಒಳಗಡೆ ಸಾಲ ಇದ್ರೆ ಮಾತ್ರ ಈ ಒಂದು ಸಾಲ ಮನ್ನಾವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರ 300 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದೆ. ಹೌದು ವೀಕ್ಷಕರೇ, ಪ್ರತಿ ರೈತರಿಗೂ ಕೂಡ ಒಂದು ಒಳ್ಳೆ ಅವಕಾಶ. ನಿಮ್ದೇನಾದ್ರೂ ಸಾಲ ಇದ್ರೆ ಮತ್ತು ಸರ್ಕಾರಿ ಸಂಘಗಳಲ್ಲಿ ಅಥವಾ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಸಾಲ ಇದ್ರೆ ಮಾತ್ರ ಈ ಒಂದು ಯೋಜನೆ ಹಣ ನಿಮಗೆ ಸಿಗ್ತಾ ಇದೆ. 300 ಕೋಟಿ ಹಣವನ್ನು ಸರ್ಕಾರ ನಿಮಗೆ ಬಿಡುಗಡೆ ಮಾಡ್ತಾ ಇದೆ. ಪ್ರತಿ ರೈತರು ಕೂಡ ಈ ಒಂದು ಸಾಲ ಮನ್ನಾ ಯೋಜನೆಗಳನ್ನು ಪಡೆದುಕೊಳ್ಳಿ. 1,50,000 ಒಳಗಡೆ ಇದ್ರೆ ಮಾತ್ರ ಈ ಒಂದು ಸಾಲ ಮನ್ನಾ ನಿಮಗೆ ಸಿಗುತ್ತದೆ. 1,50,000 ಒಳಗಡೆ ಸರ್ಕಾರ ಸಾಲ ಮನ್ನಾ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. 2025ರಲ್ಲಿ ಈ ಒಂದು ಯೋಜನೆ ನಿಮಗೆ ಸಿಗ್ತಾ ಇದೆ. ಪ್ರತಿ ರೈತರು ಕೂಡ ಪಡೆದುಕೊಳ್ಳಿ. ಪಿಎಂ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಅಥವಾ ಫಸಲ ಬಿಮಾ ಯೋಜನೆ ಹಣವಾಗಿರ್ಬೋದು ಮತ್ತು ಸಾಲ ಮನ್ನಾ ಯೋಜನೆ ಹಣವಾಗಿರ್ಬೋದು ಪ್ರತಿ ರೈತರಿಗೂ ಕೂಡ ಸಿಗ್ತಾ ಇದೆ. ಇದೇ ರೀತಿ ಸರ್ಕಾರದಿಂದ ಯಾವುದೇ ಒಂದು ಹೊಸ ಅಪ್ಡೇಟ್ ನೀಡಿದ್ರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೇನೆ. ಇವಾಗ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಇಷ್ಟು ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಹಣದಲ್ಲಿ ಇಷ್ಟು ಅಂತ ನಾನು ಹೇಳಿದೆ, ಮತ್ತು ಫಸಲ ಬಿಮಾ ಯೋಜನೆ ಹಣದಲ್ಲಿ ಕೂಡ ಇಷ್ಟು ಅಂತ ಹೇಳಿದ್ದೇನೆ, ಮತ್ತು ಸಾಲ ಮನ್ನಾ ಯೋಜನೆ ಹಣದಲ್ಲೂ ಕೂಡ ಇಷ್ಟು ಅಂತ ಹೇಳಿದ್ದೇನೆ. ಆ ಒಂದಿಷ್ಟು ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದ್ದಾರೆ. ಆದ್ರೆ ನಿಮ್ಮ ಜಿಲ್ಲೆಗೆ ಯಾವಾಗ ಬರುತ್ತದೆ ಅಂತ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಯಾಕೆಂದ್ರೆ ಜಿಲ್ಲೆಯ ಲಿಸ್ಟ್ ಅನ್ನು ಯಾವಾಗ ನೀಡುತ್ತದೆ ಸರ್ಕಾರ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ. ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನನ್ನ ವಿಡಿಯೋ ನಿಮಗೆ ಬರುವಂತದ್ದು. ಅದಕ್ಕೋಸ್ಕರ ತಿಳಿಸ್ತಾ ಇದ್ದೇನೆ. ನೋಡಿ ಸ್ನೇಹಿತರೆ, ಪ್ರತಿ ರೈತ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದರ ಒಂದು ಕುಟುಂಬ ಸುರಕ್ಷವಾಗಿರಬೇಕು ಎನ್ನುವ ಒಂದು ಮನೋಭಾವ ಇಟ್ಕೊಂಡು ಸರ್ಕಾರದಿಂದ ಈ ಒಂದಿಷ್ಟು ಯೋಜನೆಗಳ ಹಣ ಸಿಗ್ತಾ ಇದೆ. ಇದೇ ರೀತಿ ಸಲಾಗಿದೆ ಹೊಸ ಯೋಜನೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಕೃಷಿಗಾಗಿ ಎಷ್ಟೋ ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ. ಕೃಷಿ ಯೋಜನೆಗೆ ಸಾಲವನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತು ಕೃಷಿ ಉಪಕರಣಗಳನ್ನು ಖರೀದಿಸಲು ಕೂಡ ಸಬ್ಸಿಡಿಯಲ್ಲಿ ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಮತ್ತು ಬೀಜ ಗೊಬ್ಬರವನ್ನು ಕೂಡ ಸಬ್ಸಿಡಿಯಲ್ಲಿ ನೀಡ್ತಾ ಇದ್ದಾರೆ. ಕೃಷಿಗಾಗಿ ಸರ್ಕಾರದಿಂದ ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ. ಇದೇ ತರದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ನೀಡಿದ್ರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಪ್ರತಿಯೊಬ್ಬ ರೈತರ ಕುಟುಂಬಕ್ಕೂ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್.